ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ನ ಜಟಾಪಟಿ ಬಡಿದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಅದು ಮತ್ತೊಂದು ಹಂತವನ್ನು ತಲುಪಿದೆ. ದಳಪತಿಗಳು ಅಖಾಡಕ್ಕಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. JDS ನೇತೃತ್ವದಲ್ಲಿ ಬೈರಮಂಗಲ ಚಲೋವನ್ನು ಕರೆ ಕೊಡಲಾಗಿದೆ. ಬಿಡದಿಯಿಂದ ಬೈರಮಂಗಲದವರೆಗೂ ಕೂಡ ಬೈಕ್ ರ್ಯಾಲಿ. ಸಾವಿರಾರು ರೈತರ ಮಧ್ಯೆ 7 ಮಂದಿಗೆ ಚೆಕ್ ಅನ್ನು ವಿತರಿಸಿದೆ ರಾಜ್ಯ ಸರ್ಕಾರ. ದಲ್ಲಾಳಿಗಳ ಮೂಲಕ ರೈತರನ್ನ ಒಡೆಯುವಂತಹ ಹುನ್ನಾರ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ವಾಕ್ಪ್ರಹಾರವನ್ನು ನಡೆಸಿದ್ದಾರೆ. ನಿನ್ನೆ ಪಾದಯಾತ್ರೆಯನ್ನು ಕೂಡ ನಡೆಸಿದರು ನಿಖಿಲ್ ಕುಮಾರಸ್ವಾಮಿ ಅವರು. 11 ಕಿಲೋಮೀಟರ್ ಬಿಡದಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆಯೋ ಅಲ್ಲಿ ವ್ಯಾಪಕ ಬೆಂಬಲ ಕೂಡ ವ್ಯಕ್ತವಾಯಿತು. ಸಾವಿರಾರು ಜನ ರೈತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರೊಟ್ಟಿಗೆ ಹೆಜ್ಜೆಯನ್ನು ಹಾಕಿದರು. ಇವತ್ತು ಮುಂದುವರೆದ ಭಾಗವಾಗಿ ಬೈಕ್ ರ್ಯಾಲಿಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಇದರ ನಡುವೆ ಸರ್ಕಾರದ ನಿರ್ಧಾರದ ವಿರುದ್ಧವೂ ಕೂಡ ಗುಡುಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅವರನ್ನ ಒಕ್ಲೆಪ್ಸಿ ಯಾವುದೇ ಕನ್ಸೆಂಟ್ ಮಾಡ್ದಿರಾ ಏಕಾಏಕಿ ರಾತ್ರೋರಾತ್ರಿ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ ಅಂದರೆ ಇದು ಏನು ಅರ್ಥ ಕೊಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 755 ಜನ ರೈತರಲ್ಲಿ 7 ಜನ ಚೆಕ್ ವಿತರಣೆ ಮಾಡಿದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ಕನ್ಸೆಂಟ್? ಎಷ್ಟು ಜನ ಒಪ್ಪಿಗೆ ತಗೊಂಡಿದ್ದಾರೆ? ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗೆ ಕೈ ಹಾಕಿರ್ತಕ್ಕಂಥ ಯೋಜನೆ ಮಧ್ಯದಲ್ಲಿ ಒಂದಷ್ಟು ಜನ ದಳ್ಳಾಳಿಗಳು, ಕಮಿಷನ್ ಏಜೆಂಟ್ಗಳೆಲ್ಲ ಬಂದು ಓಡಾಡ್ತಾವ್ರೆ. ಯಾರು ಕೂಡ ಅವರ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಹಳ್ಳಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಜನತಾದಳ ಪಕ್ಷ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ರೈತರ ಸಂಪೂರ್ಣ ಬೆಂಬಲ ಇದೆ. ಅವ್ರ ಜೊತೆಯಲ್ಲಿ ನಾವು ನಿಂತ್ಕೋತೀವಿ. ಗಟ್ಟಿ ನಿಲುವಿಂದ ಜನತಾದಳ ಪಕ್ಷ ಹೆಜ್ಜೆ ಹಾಕ್ತೀವಿ. ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಏನು ನಾನು ಹೇಳಬೇಕಾಗಿಲ್ಲ. ಈಗ ಅದೇಂಥದ್ದು ಪ್ರಜಾಸೇವೆ ಇಲಾಖೆ ಮಾಡ್ತಾರಂತೆ. ಯಾರಿಗೆ ಸೇವೆ ಮಾಡಕ್ ಮಾಡ್ತಾರೋ, ಪ್ರಜೆಗಳನ್ನ ಸೇವೆ ಮಾಡಕ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇವರಿಗೆ ಇರ್ತಕ್ಕಂಥದ್ದೇ ಫಲವತ್ತಾದಂಥ ಭೂಮಿಗಳನ್ನ ಯಾವ ರೀತಿ ಲಪಟಾಯಿಸಬೇಕು, ಅದು ಎಷ್ಟು ಅವ್ರ ಖಾತೆಗೆ ಬರಬೇಕು, ಇದೇ ಇವರಲ್ಲಿ ಇರ್ತಕ್ಕಂಥ ಚಿಂತನೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಲೂಟಿ ಮಾಡೋದೇನಿದೆ ಹೇಳಿದ್ದೇನೆ.